Dear student, welcome to SNSIT Digital Multimedia Learning. So ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದೀವಿ ಅಂತಂದ್ರೆ ಅಲ್ಲಿ ಕಂಟಿನ್ಯೂಟಿ ಟೆಸ್ಟ್ ಮತ್ತೆ ಇನ್ಸುಲೇಷನ್ ಅಂಡ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಅಂದ್ರೆ ಇನ್ ಬಿಟ್ವೀನ್ ಫೇಸ್ ಅಂಡ್ ನ್ಯೂಟ್ರಲ್ ಇನ್ ಬಿಟ್ವೀನ್ ಫೇಸ್ ನ್ಯೂಟ್ರಲ್ ಅಂಡ್ ಅರ್ಥ ಏನು ಮಾಡಿದ್ವಿ ಅಂತ ನಾವು ಟೆಸ್ಟ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಪೊಲಾರಿಟಿ ಟೆಸ್ಟ್ ಅಂತ ಹೇಳಿ. ಇಲ್ಲಿ ಪೊಲಾರಿಟಿ ಟೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಎಲ್ಲಾ ಫೇಸ್ ಸ್ವಿಚ್ ಗೆ ಕನೆಕ್ಟ್ ಆಗಿದೆ ಏನಿಲ್ಲ ಅಂತಕ್ಕಂಥ ಚೆಕ್ ಮಾಡೋದಕ್ಕೆ ಏನಂತೀವಿ ಅಂದ್ರೆ ನಾವು ಪೊಲಾರಿಟಿ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಈ ಪೊಲಾರಿಟಿ ಟೆಸ್ಟ್ ಮಾಡೋದಕ್ಕೆ ಮುಂಚೆ ನಾವು ಏನ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡೋಕಂತಂದ್ರೆ ನೀವು ನೋಡಬಹುದು. ಫಸ್ಟ್ ಏನಿರ್ಬೇಕಂತಂದ್ರೆ ನಮಗೆ ಇಲ್ಲಿ ಮೇನ್ ಸ್ವಿಚ್ ಏನಾಗಿರ್ಬೇಕಂದ್ರೆ ಆಫ್ ಕಂಡೀಷನ್ ಅಲ್ಲಿ ಇರಬೇಕು. ಸೊ ರಿಮೈನಿಂಗ್ ಸ್ವಿಚಸ್ ಏನಿರುತ್ತೆ ಅಂದ್ರೆ ಎಲ್ಲ ಆನ್ ಪೊಸಿಷನ್ ಅಲ್ಲಿ ಇರಬೇಕು. ನೋಡಬಹುದು ನೀವು ಇಲ್ಲಿ ಎಲ್ಲಾ ಸ್ವಿಚಸ್ ಏನಾಗುತ್ತಂದ್ರೆ ಆನ್ ಪೊಸಿಷನ್ ಅಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಸಬ್ ಸರ್ಕ್ಯೂಟ್ ಬೋರ್ಡ್ ನ ಸ್ವಿಚಸ್ ನೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ ನಾವು ಆನ್ ಮಾಡಿದೀವಿ. ಸೊ ಎಲ್ಲಾ ಕಂಡೀಷನ್ಸ್ ಫುಲ್ಫಿಲ್ ಆದ್ಮೇಲೆ ಸೊ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಮೆಗ್ಗರ್ ನ ಏನ್ ಮಾಡಕ್ಕಾಗುತ್ತೆ ನಾವು ಯೂಸ್ ಮಾಡಕ್ಕಾಗುತ್ತೆ. ಸೊ ಮೆಗ್ಗರ್ ಯೂಸ್ ಮಾಡಿ ಮೆಗ್ಗರ್ ನ ಎಲ್ಲಿ ಟರ್ಮಿನಲ್ ಬಂದು ಮೇನ್ ಸ್ವಿಚ್ ನ ಫೇಸ್ ಎಲ್ಲಿ ಬಂದಿರುತ್ತಲ್ಲ ಅಲ್ಲಿ ಕನೆಕ್ಟ್ ಮಾಡ್ಬೇಕಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಮೆಗ್ಗರ್ ನ ಎಲ್ಲಿ ಟರ್ಮಿನಲ್ ಬಂದು ಏನ್ ಮಾಡ್ತೀನಿ ಅಂದ್ರೆ ಈ ಮೇನ್ ಸ್ವಿಚ್ ನ ಏನ್ ಮಾಡ್ತಾ ಇದ್ದ ನಾನು ಎಲ್ಲಿ ಟರ್ಮಿನಲ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ಸೊ ರಿಮೈನಿಂಗ್ ಟರ್ಮಿನಲ್ಸ್ ಏನ್ ಬರುತ್ತಲ್ಲ ಮೆಗ್ಗರ್ ನ ಆಗ ಏನ್ ಮಾಡಕ್ಕಂತಂದ್ರೆ ಈಚ್ ಸರ್ಕ್ಯೂಟ್ ಬೋರ್ಡ್ ಏನ್ ಮಾಡಕ್ಕಂತಂದ್ರೆ ನಾವು ಫೇಸ್ ಎಲ್ಲಿ ಕನೆಕ್ಟ್ ಮಾಡಿರ್ತೀವಲ್ಲ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ನಾವು ಕನೆಕ್ಟ್ ಮಾಡಿ ಮೆಗ್ಗರ್ನ ಏನ್ ಮಾಡಕ್ಕಾಗತ್ತಂದ್ರೆ ನಾವು ರೇಟೆಡ್ ಸ್ಪೀಡ್ ಅಲ್ಲಿ ನಾವು ರೊಟೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಇಲ್ಲಿ ಒಂದು ಫಸ್ಟ್ ಬೋರ್ಡ್ ತಗೊಂತೀನಿ. ಸೊ ಈ ಫಸ್ಟ್ ಬೋರ್ಡ್ ಅಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ನಿಮ್ಗೆ ಕಾಣ್ತಾ ಇರಬಹುದು ಇಲ್ಲಿ ಫೇಸ್ ಏನ್ ಮಾಡಿದೀನಿ ಅಂತಂದ್ರೆ ನಾನು ಇಲ್ಲಿ ಮೇಲೆ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಫೇಸ್ ನ ಮೇಲ್ ಕನೆಕ್ಟ್ ಮಾಡಿದಾಗ ಈ ಸ್ವಿಚ್ ನ ಇನ್ಪುಟ್ ಏನಾಗಿದೆ ಅಂತಂದ್ರೆ ಕೆಳಗಡೆ ಇದೆ ಎಲ್ಲ ಕಾಮನ್ ಮಾಡಿದ್ದೀನಿ. ಸೊ ಈ ವೈರ್ ಏನಿದೆಲ್ಲ ಈ ವೈರು ಮೇನ್ ಸ್ವಿಚ್ ಬೋರ್ಡ್ ಇಂದ ಫೇಸ್ ಇದನ್ನ ಅಥವಾ ಬೇರೆ ಏನೇನ ವೈರ್ ಇದನ್ನ ಅಂತ ಚೆಕ್ ಮಾಡೋದೇ ಈ ಒಂದು ಟೆಸ್ಟ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಈಗ ಈ ಒಂದು ವೈರಿಗೆ ಏನ್ ಮಾಡ್ತಾ ಇದ್ದೇನೆ ನಾನು ಮೆಗ್ಗರ್ನ ಇನ್ನೊಂದು ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಈಗ ಏನ್ ಮಾಡೋದು ಅಂತಂದ್ರೆ ನಾವು ಮೆಗ್ಗರ್ನ ಏನ್ ಮಾಡೋದು ಅಂತಂದ್ರೆ ರೇಟೆಡ್ ಸ್ಪೀಡ್ ಅಲ್ಲಿ ನಾವು ರೊಟೇಟ್ ಮಾಡೋಕ್ಕಾಗುತ್ತೆ. ನೀವು ಮೆಗ್ಗರ್ ನೋಡಬಹುದಲ್ಲಿ ಎಸ್ ಇಲ್ಲಿ ನೋಡ್ಬೋದು ಮೆಗ್ಗರ್ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ 0 ತೋರಿಸ್ತಾ ಇದೆ. ಇಲ್ಲಿ 0 ತೋರಿಸಿದೆ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಇದು ಸ್ವಿಚ್ ಏನಾಗಿದೆಲ್ಲ ಫೇಸ್ಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಮೆಗ್ಗರ್ 0 ತೋರಿಸಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ವೈರ್ ಏನಿದೆಲ್ಲ ಅದು ನ್ಯೂಟ್ರಲ್ ಆಗಿರ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ನಾವು ಇನ್ನೊಂದು ಬೋರ್ಡ್ ಚೆಕ್ ಮಾಡೋಣ. ಸೊ ಈ ಬೋರ್ಡ್ ಅಲ್ಲಿ ನೋಡಬಹುದು. ಈ ಬೋರ್ಡ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ಹೊರಗಡೆ ಔಟ್ಪುಟ್ ನೋಡಿದ್ದೀನಿ. ಸೊ ಇದು ಬಂದು ಫೇಸ್ ಇದೆ, ಇದು ಬಂದು ನ್ಯೂಟ್ರಲ್ ಇದೆ, ಇಲ್ಲಿ ಗ್ರೀನ್ ಕಲರ್ ಇದೆ ಅರ್ಥ ಇದೆ. ಸೊ ಇಲ್ಲಿ ಫೇಸ್ ಇರೋದ್ರಿಂದ ಸೊ ಮತ್ತೇನ್ ಮಾಡ್ತಂದ್ರೆ ಮೆಗ್ಗರ್ ನ ಒಂದು ಟರ್ಮಿನಲ್ ಆಸ್ ಯೂಶುವಲ್ ಆಗಿ ಏನಾಗಿದೆ ಅಂದ್ರೆ ಮೇನ್ ಸ್ವಿಚ್ ನ ಫೇಸ್ ಟರ್ಮಿನಲ್ ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತಂದ್ರೆ ಈ ಸ್ವಿಚ್ ಗೆ ಅಂದ್ರೆ ಈ ಒಂದು ಸ್ವಿಚ್ ಬೋರ್ಡ್ ಅಲ್ಲಿ ಎಲ್ಲಾ ಸ್ವಿಚಸ್ ಫೇಸ್ಗೆ ಕನೆಕ್ಟ್ ಆಗಿದೆ ಅಂತ ಏನ್ ಮಾಡೋಣ ಟೆಸ್ಟ್ ಮಾಡೋಣ. ಇದು ಬಂದು ಏನಿದೆ ಅಂದ್ರೆ ಫೇಸ್ ವೈರ್ ಇದೆ. ಸೊ ಈ ವೈರಿಗೆ ನಾವ್ ಏನ್ ಮಾಡಿದ್ರೆ ಸ್ವಿಚಸ್ ಎಲ್ಲ ಕನೆಕ್ಟ್ ಮಾಡಿದೀವಿ. ಇದು ಫೇಸ್ ಐತಾ ಇಲ್ಲ ಅಂತ ಏನ್ ಮಾಡೋಣ ಅಂತ ನಾವೀಗ ಟೆಸ್ಟ್ ಮಾಡೋಣ. ಪ್ಲೀಸ್ ನೋಡ್ಬೋದು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಮೆಗ್ಗರ್ ರೊಟೇಟ್ ಮಾಡಿದಾಗ ಏನ್ ತೋರಿಸ್ತಿದೆ ನಮ್ಗೆ ಇಲ್ಲಿ 0 ತೋರಿಸ್ತಾ ಇದೆ. 0 ತೋರಿಸ್ತಿದೆ ಅಂತಂದ್ರೆ ಏನ್ ಅರ್ಥ ಆಗುತ್ತೆಪ್ಪ ಅಂತಂದ್ರೆ ಈ ವೈರ್ ಏನಿದೆಲ್ಲ ಇದು ನಾವೇನ್ ಸ್ವಿಚ್ ಕನೆಕ್ಟ್ ಮಾಡಿವಲ್ಲ ಇದು ಫೇಸ್ಗೆ ಕನೆಕ್ಟ್ ಆಗಿದೆ ಅಂತ ಏನಾಗುತ್ತೆ ನಮಗೆ ಅರ್ಥ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್, ಆಸ್ ಎ ಟೆಕ್ನಿಷಿಯನ್ ಆಗಿ ಆಸ್ ಎ ಎಲೆಕ್ಟ್ರಿಷಿಯನ್ ಆಗಿ ಯಾವುದೇ ಬಿಲ್ಡಿಂಗ್ ಅಲ್ಲಿ ನೀವು ವೈರಿಂಗ್ ಕಂಪ್ಲೀಟ್ ಆದ್ಮೇಲೆ ಮಸ್ಟ್ ಅಂಡ್ ಶುಡ್ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನೀವು ಈ ಒಂದು ಟೆಸ್ಟ್ ನ ಕಂಡಕ್ಟ್ ಮಾಡಿದ್ಮೇಲೆ ನಾವೇನ್ ಮಾಡಕ್ಕಂತಂದ್ರೆ ಮೇನ್ ಸ್ವಿಚ್ ನ ಆನ್ ಮಾಡಿ ನಾವೇನ್ ಮಾಡಕ್ಕಾಗುತ್ತೆ ಅಂದ್ರೆ ಬಿಲ್ಡಿಂಗ್ ಗೆ ಸಪ್ಲೈ ಕೊಡ್ಬೇಕಾಗುತ್ತೆ. ಬಿಫೋರ್ ಈ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನ ಸಪ್ಲೈ ಕೊಟ್ಟಿದ್ರೆ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ಚಾನ್ಸಸ್ ಮತ್ತೆ ಎಲೆಕ್ಟ್ರಿಕಲ್ ಎಕ್ಸ್ಟೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಕಂಡೀಷನ್ಸ್ ಫುಲ್ಫಿಲ್ ಆದ್ಮೇಲೆ ನೀವೇನ್ ಮಾಡ್ರಿ ಸಪ್ಲೈ ಮೇನ್ಸ್ ಇಂದ ಬಿಲ್ಡಿಂಗ್ ಗೆ ಸಪ್ಲೈಯನ್ನು ಕೊಡಬೇಕು.